ತುಮಕೂರಿನ ಕುಂಚಿಟಿಗ ಭವನದಲ್ಲಿ ನಡೆದ ಮೈತ್ರಿ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯರಿಂದ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ. ದೇವೇಗೌಡರ ಮುಂದಿಗೆ ಎಚ್ಡಿಕೆ ವಿರುದ್ಧ ಘೋಷಣೆಯನ್ನ ಕೂಗಿದ್ದು ಕಾರ್ಯಕರ್ತೆಯರ ಜಡೆಜಗಳಕ್ಕೂ ಕಾರಣವಾಯಿತು. ಈ ಬಗ್ಗೆ ಕೇಸರಿಪಾಳ್ಯ ಕೆಂಡ ಕಾರಿದ್ದು ಕಾಂಗ್ರೆಸ್ ವಿರುದ್ಧ ಗುಡುಕಿದ್ರು. ಸದ್ಯ ಇದೇ ವಿಚಾರ ಮುಂದಿಟ್ಟುಕೊಂಡು ಚುನಾವಣಾ ಆಯೋಗಕ್ಕೆ ಜೆಡಿಎಸ್ ಬಿಜೆಪಿ ದೂರು ನೀಡಿದ್ದು ಮಹಿಳಾ ಕಾರ್ಯಕರ್ತೆಯರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಇತ್ತ ಘಟನೆಯನ್ನ ಖಂಡಿಸಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಚುನಾವಣಾ ಪ್ರಚಾರದ ನಡುವೆ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಜಾಲಿ ಮೂಡ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರದ ನಡುವೆಯೇ ಜನರ ಜೊತೆ ಕುಳಿತು ಕೆಲಕಾಲ ಹರಟೆಯನ್ನ ಹೊಡೆದಿದ್ದಾರೆ. ವಾಹನದಿಂದ ಇಳಿದು ಹೋಗಿ ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಅಂಗಡಿಯಲ್ಲಿ ಬಾಳೆಹಣ್ಣನ್ನ ಖರೀದಿಸಿದ್ದಾರೆ. ಹಾಗೆ ತಾವೇ ಬಾಳೆಹಣ್ಣನ್ನ ಸುಲಿದು ಕಾರ್ಯಕರ್ತರಿಗೆ ತಿನ್ನಿಸಿದ್ದಾರೆ. ಧಾರವಾಡದಲ್ಲಿ ಮಧ್ಯ ರೇಡ್ಗೆ ಹೋಗಿದ್ದ ಐಟಿ ಅಧಿಕಾರಿಗಳಿಗೆ ಜನ ಕಾಂಚಾಣವೇ ಸಿಕ್ಕಿದೆ. ಧಾರವಾಡದ ಅರ್ನಾ ಅಪಾರ್ಟ್ಮೆಂಟ್ನಲ್ಲಿ ಐಟಿ ದಾಳಿ ನಡೆಸಿದ್ದು ಬರೋಬ್ಬರಿ 18 ಕೋಟಿ ರೂಪಾಯಿ ಪತ್ತೆಯಾಗಿದೆ. ದಾಸನಕೊಪ್ಪ ಸರ್ಕಲ್ ಬಳಿಯ ಬಸವರಾಜ್ ದತ್ತಣ್ಣವರ್ ನಿವಾಸದಲ್ಲಿ ಮದ್ಯವನ್ನ ಸಂಗ್ರಹಿಸಿದ್ದ ಟ್ರೆಜರಿಯಲ್ಲಿ 18 ಕೋಟಿ ರೂಪಾಯಿ ಪತ್ತೆಯಾಗಿದೆ. ಜಿಕೆ ಬ್ರದರ್ಸ್ ಆಪ್ತ ಸಾತನೂರು ಕೈ ಅಧ್ಯಕ್ಷ ವಿಜಯ್ ದೇವ್ಗೆ ಐಟಿ ಶಾಕ್ ಕೊಟ್ಟಿದೆ. ಕನಕಪುರದ ಮರಳೇಬೇಕುಪ್ಪೆ ರೆಸಾರ್ಟ್ ಮೇಲೆ ದಾಳಿಯನ್ನು ನಡೆಸಲಾಗಿದೆ. 2 ಕಾರಿನಲ್ಲಿ ಬಂದಂತಹ ಐಟಿ ಟೀಮ್ ರೇಡ್ ಮಾಡಿದೆ. ಮನೆ ಹಾಗೂ ರೆಸಾರ್ಟ್ನ ಇಂಚಿಂಚು ಪರಿಶೀಲನೆಯನ್ನು ನಡೆಸಿದೆ. ಕಲಬುರಗಿ ಜಿಲ್ಲೆಯಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 2.29 ಲಕ್ಷ ರೂಪಾಯಿ ಹಣ ಜಪ್ತಿಯಾಗಿದೆ. ಚಿಂಚೋಳಿಯ ಕುಸ್ರಂಪಳ್ಳಿ ಚೆಕ್ಪೋಸ್ಟ್ನಲ್ಲಿ ಹಣ ಪತ್ತೆಯಾಗಿದೆ. ಬೈಕ್ ಸವಾರ ವಿಕಾಸ್ ಬೀದರ್ನ ಉಡಮನಹಳ್ಳಿಯಿಂದ ಚಿಂಚೋಳಿ ಪಟ್ಟಣಕ್ಕೆ ಬರ್ತಾ ಇದ್ದಾಗ ವಾಹನ ತಪಾಸಣೆ ಮಾಡುವ ವೇಳೆ ಹಣ ಸಿಕ್ಕಿದ್ದು ಸೂಕ್ತ ದಾಖಲೆ ಇಲ್ಲದ ಕಾರಣ ಚುನಾವಣಾ ಸಿಬ್ಬಂದಿಗಳು ಹಣ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿವೇಶನ ವಂಚಿತರಿಂದ ಚಿಕ್ಕಮಗಳೂರಿನಲ್ಲಿ ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆ ಕೇಳಿಬಂದಿದೆ. ಮೂಡಿಗೆರೆ ತಾಲೂಕಿನ ಗೋಣಿಬೀಡಿನ ತಮಟೆ ಬೈಲಿನಲ್ಲಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಸುಮಾರು 60 ಕುಟುಂಬಗಳು ಕಳೆದ ಹಲವು ವರ್ಷಗಳಿಂದ ನಿವೇಶನಕ್ಕಾಗಿ ಹೋರಾಟವನ್ನ ಮಾಡ್ತಿವೆ. ಪ್ರತಿ ಬಾರಿ ಜನಪ್ರತಿನಿಧಿಗಳು ಚುನಾವಣಾ ಸಮಯದಲ್ಲಿ ಭರವಸೆಯನ್ನ ಕೊಡ್ತಾರೆ. ಚುನಾವಣೆ ನಂತರ ನಿವೇಶನ ನೀಡೋದಿಲ್ಲ ಅಂತ ಆರೋಪಿಸಿ ಇದೀಗ ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಲಿಖಿತ ಭರವಸೆ ನೀಡಿದ್ರೆ ಮಾತ್ರ ಮತದಾನ, ಇಲ್ಲದಿದ್ರೆ ಮತದಾನ ಮಾಡುವುದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಹುಬ್ಬಳ್ಳಿಯ ಯುವತಿ ಸಾಧನೆ ಮಾಡಿದ್ದಾಳೆ. ಕೃಪಾ ಜೈನ್ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 440ನೇ ರ್ಯಾಂಕ್ ಪಡೆಯುವ ಮೂಲಕ ಹುಬ್ಬಳ್ಳಿಯ ಕೀರ್ತಿಯನ್ನ ಹೆಚ್ಚಿಸಿದ್ದಾಳೆ. ಯಾವುದೇ ಕೋಚಿಂಗ್ ಸಹಾಯವಿಲ್ಲದೆ ಸ್ವಂತ ಪರಿಶ್ರಮದಿಂದಲೇ ಬಹುದೊಡ್ಡ ಸಾಧನೆ ಮಾಡಿದ್ದು ಕೃಪಾಗೆ ಕುಟುಂಬ ಸದಸ್ಯರು ಸಿಹಿಯನ್ನ ತಿನ್ನಿಸಿ ಅಭಿನಂದಿಸಿದ್ದಾರೆ. ಬಾಲರಾಮನ ಪ್ರತಿಷ್ಠಾಪನೆ ಆದ ಬಳಿಕ ಇದೇ ಮೊದಲ ಬಾರಿಗೆ ಅಂದ್ರೆ ಸರಿಸುಮಾರು 500 ವರ್ಷಗಳ ನಂತರ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮನವಮಿ ಉತ್ಸವ ನಡೀತಾ ಇದೆ. ಜೊತೆಗೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಇಂದು ಮಧ್ಯಾಹ್ನ 12 ಗಂಟೆಗೆ ವಿಸ್ಮಯ ನಡೆಯುತ್ತೆ. ಸೂರ್ಯನ ಕಿರಣಗಳ ತಿಲಕ ರಾಮನ ಹಣೆಯಲ್ಲಿ ರಾರಾಜಿಸುತ್ತೆ. ಸೂರ್ಯನ ತಿಲಕವು 75 ಮಿಲಿಮೀಟರ್ ಆಕಾರದಲ್ಲಿ ಇರಲಿದೆ. ಈಗಾಗಲೇ ನಡೆಸಿದ ಅಣಕು ಪ್ರಯೋಗ ಯಶಸ್ವಿಯಾಗಿದ್ದು ಮೂರ್ತಿಯ ಮೇಲೆ 3 ಕನ್ನಡಿಗಳ ಸಹಾಯದಿಂದ 2.5 ನಿಮಿಷಗಳ ಕಾಲ ಸೂರ್ಯ ರಶ್ಮಿ ಬೀಳಲಿದೆ. ರಕ್ಕಸ ಮಳೆಗೆ ದುಬೈನಲ್ಲಿ ಜಲ ಪ್ರಳಯವೇ ಆಗಿದೆ. ಇದರಿಂದ 17 ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯವಾಗಿದೆ. ರಣ ಮಳೆಯಿಂದ ವಾಹನ ಸಂಚಾರ, ವಿಮಾನ ಹಾರಾಟಕ್ಕೂ ಬ್ರೇಕ್ ಹಾಕಲಾಗಿದ್ದು ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಿಗೆ ರಜೆಯನ್ನು ನೀಡಲಾಗಿದೆ.